ಚಿಕ್ಕ ವಯಸ್ಸಿಂದಾನು ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ಸ್. ಅವನ ಜೊತೆ ಮಾತಾಡಬೇಡ, ಇವನ ಜೊತೆ ಹೋಗಬೇಡ, ಫ್ರಾಕ್ ಹಾಕ್ಕೊಂಡು ಹೋಗಬೇಡ, ನೋಡೋರು ಏನು ಅನ್ಕೋತಾರೆ, ಅಮ್ಮ ಅಪ್ಪ ಏನು ಹೇಳ್ಕೊಟ್ಟಿದ್ದಾರೆ ಅಂತ ನಮ್ಮನ್ನೇ ಬೈಯೋದು. ಹಾಂ, ಡಿಗ್ರಿ ಆಯಿತಾ, ಮದುವೆ ಯಾವಾಗ? ಮನೇಲಿ ನೋಡಿ ಮದುವೆ ಆದರೆ ಒಂಥರ, ಇಷ್ಟಪಟ್ಟು ಮದುವೆ ಆದರೆ ಇನ್ನೊಂದು ಥರ. ಮದ್ವೆ ಆಗಿ 1 ವರ್ಷ ಆಯ್ತಲ್ಲ, ಮಕ್ಕಳಾಗಿಲ್ವಾ? ಹಾಗೆ ಹೀಗೆ ಅಂತ ಈ ಸೊಸೈಟಲ್ ಸ್ಟ್ಯಾಂಡರ್ಡ್ಸ್ನ ಸ್ಯಾಟಿಸ್ಫೈ ಮಾಡೋದ್ರಲ್ಲೇ ನಮ್ಮ ಹೆಣ್ಮಕ್ಳ ಜೀವನ ಕಳಿಬೇಕು. ನಮ್ಮ ಲೈಫ್ಗೂ ಒಂದು ಪರ್ಪಸ್ ಇರುತ್ತೆ ಅಲ್ವಾ? ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೀವಿ ಅಂದರೆ ದೆರ್ ಶುಡ್ ಬಿ ಅ ರೀಸನ್. ನಮ್ಮ ಇಷ್ಟ ಕಷ್ಟನ ಯಾಕೆ ಯಾರು ಕನ್ಸಿಡರ್ ಮಾಡಲ್ಲ? ವೈ ಶುಡ್ ಅ ವಿಮೆನ್ ಆಲ್ವೇಸ್ ಮೀಟ್ ದ ಸೊಸೈಟಲ್ ಸ್ಟ್ಯಾಂಡರ್ಡ್ಸ್? ಯಾಕೆ ಇದನ್ನು ಕಂಪಲ್ಸರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮನ್ನು ಕೇಳದೆ ನಮ್ಮ ಲೈಫ್ ಡಿಸಿಷನ್ಸ್ನ ಅವರೇ ತಗೊಳ್ತಾರೆ. ನನಗೆ ಏನಿಷ್ಟ ಇಲ್ಲ ಅನ್ನೋದನ್ನು ನಾವು ಹೇಳೋವರೆಗೂ ಯಾರಿಗೂ ಗೊತ್ತಾಗಲ್ಲ. ನೋ ಒನ್ ವುಡ್ ಇವನ್ ಮೇಕ್ ಎನ್ ಎಫರ್ಟ್ ಟು ನೋ ಇಟ್. ಸಾಕು ಇಷ್ಟು ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದು. ಇಟ್ಸ್ ಟೈಮ್ ಟು ಸ್ಪೀಕ್ ಔಟ್. ನಮ್ಮ ಜೀವನನ ತಿರುಗಿ ನೋಡಿದಾಗ ನಮಗೆ ತೃಪ್ತಿ ಆಗಬೇಕು ವಿನಃ ವೇಸ್ಟ್ ಆಯಿತು ಹುಟ್ಟಿದ್ದು ಅನ್ನಿಸ್ಬಾರ್ದು. ದಿಸ್ ಇಸ್ ವುಮೆನ್ಹುಡ್. ಸ್ಟೈಲ್ ಇಟ್ ಯೋರ್ ವೇ.